ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯ ಸಂಸದೆ, ಪ್ರಸಕ್ತ ಉಪಸಮರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರ ತಾಯಿ. ಈಗಾಗಲೇ ಕಳೆದ ಹಲವು ದಿನಗಳಿಂದ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಅಂತಿಮ ಪ್ರಚಾರದ ಆ ಸಿದ್ಧತೆ ಹೇಗಿದೆ, ಅವರ ರೆಸ್ಪಾನ್ಸ್ ಹೇಗಿದೆ, ಸದ್ಯಕ್ಕೆ ಅವರ ಮನಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ತಿಳಿಯೋಣ. ಲೆಟ್ಸ್ ವೆಲ್ಕಮ್ ಹರ್. ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಆರಂಭದಲ್ಲಿ ಕೇಳ್ತಾ ಇದ್ವಿ ಹೇಗಿದ್ದೀರಿ ಅಂತ, ಇವತ್ತು ಕೇಳ್ತಾ ಇಲ್ಲ, ತುಂಬಾ ಟಯರ್ಡ್ ಅಂತ ನಮಗೆ ಅನಿಸ್ತಾ ಇದೆ. ಟಯರ್ಡ್ ಏನೂ ಇಲ್ಲ, ಬಿಸಿಲಿದೆ. ಬಿಕಾಸ್ ಇದು ಉತ್ಸಾಹ ಯಾರಲ್ಲೂ ಕಮ್ಮಿ ಆಗಿಲ್ಲ. ಕಾರ್ಯಕರ್ತರಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹ ಇದೆ. ಯಾಕಂದರೆ ಕೇವಲ 3 ದಿನ ಇದೆ. ನಮಗೆ ಯಾವ ರೀತಿ 12 ದಿನ ಮುಗೀತು ಅಂತಲೂ ಗೊತ್ತಾಗಿಲ್ಲ. ಆದ್ದರಿಂದ ಇವತ್ತು 3 ದಿನ ಏನು ಕೆಲಸ ಮಾಡಬೇಕಾಗಿದೆ, ವೋಟರ್ ಸ್ಲಿಪ್ ಮುಟ್ಸೋದಾಯಿತು, ಆಮೇಲೆ ಮನೆ ಮನೆಗೆ ಕರ್ಕೊಂಬಂದು ವೋಟ್ ಹಾಕ್ಸೋದಾಯಿತು, ಬೂತ್ ಇನ್ಫಾರ್ಮೇಷನ್ ಅವ್ರಿಗೆ ಕೊಡೋದು, ಯಾರಿಗಾದರೂ ಅವ್ರ ವೋಟ್ ಎಲ್ಲಿದೆ ಅಂತ ಕನ್ಫ್ಯೂಷನ್ ಇದ್ದರೆ. ಸೊ ಈ ರೀತಿ ಹ್ಯಾಂಡಿಕ್ಯಾಪ್ಡ್ ಅವ್ರು ಇರ್ತಾರೆ, ಸ್ಪೆಷಲಿ ಏಬಲ್ಡ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಸೊ ಅದನ್ನೆಲ್ಲ ಸಿದ್ಧತೆ ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀನಿ. ಪ್ರಚಾರದ ಆರಂಭದ ದಿನಕ್ಕೂ ಪ್ರಚಾರದ ಈ ದಿನಕ್ಕೂ ಏನೆಲ್ಲ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀರಿ, ಯಾವ ರೀತಿ ಸ್ಪಂದನೆಯಲ್ಲಿ ಬದಲಾವಣೆಗಳನ್ನು ತಾವು ಕಾಣ್ತಾ ಇದ್ದೀರಿ, ನಿಮ್ಮ ವಿಶ್ವಾಸದ ಮಟ್ಟ ಸದ್ಯಕ್ಕೆ ಹೇಗಿದೆ? ಕುಡಿಗೋ ಆರಂಭದ ದಿನದಲ್ಲಿ ಎಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಅಪ್ಪಾಜಿಯವ್ರ ಬಗ್ಗೆ ಮಾಡಿರುವಂತಹ ವರ್ಕ್ಸ್ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿತ್ತು. ಸಮರ್ಥ್ ಅವರು ಕ್ಯಾಂಡಿಡೇಟ್ ಆಗಿ ಹೊಸ ಮುಖ ಆಗಿದ್ರು. ಸೊ ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಬಲ, ಅಪ್ಪಾಜಿಯವ್ರ ಬಲ, ಮುಂದೆ ಸಮರ್ಥ್ ಅವ್ರು ಯಾವ ರೀತಿ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಅನ್ನೋದನ್ನು ಹೇಳ್ತಾ ಇದ್ವಿ. ಈಗ 12 ದಿನದಲ್ಲಿ ಪ್ರತಿಯೊಂದು ಸಮರ್ಥ್ ಅವರು ಕೂಡ ಎಲ್ಲ ಕಡೆ ಕ್ಯಾನ್ವಸಿಂಗ್ ಮುಗಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿರೋ ವೋಟರ್ಸಿಗೂ ಕೂಡ ತಮ್ಮ ಕ್ಯಾಂಡಿಡೇಟ್ ಯಾರು, ಯಾವ ವ್ಯಕ್ತಿಗೆ ನಾವು ವೋಟ್ ಮಾಡ್ತಾ ಇದ್ದೀವಿ, ಅವರ ಮುಂದಿನ ಕನಸುಗಳೇನು ದಾವಣಗೆರೆಗೆ ಅನ್ನೋವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅವರ ಕಣ್ಣಲ್ಲಿ ಕಾಣಿಸ್ತಾ ಇದ್ದೀನಿ. ಮತ್ತು ನಾನು ಪ್ರಚಾರಕ್ಕೆ ಹೋದಾಗೂ ಕೂಡ ಸಮರ್ಥ್ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ ಈಗ ಕ್ಯಾಂಡಿಡೇಟ್ ಅವರು. ಇನ್ನು ಎಲ್ಲೆಲ್ಲಿ ಸಮರ್ಥ್ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ದಾರೆ, ಆದರೆ ಪ್ರತಿಯೊಂದು ಕಡೆ ಪಾಕೆಟ್ಸ್ನಲ್ಲಿ ಏನು ಉಳಿದಿದೆ ಅಲ್ಲಿ ಕೂಡ ಜನ ಬೇಡಿಕೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ನಾನು ಕವರ್ ಮಾಡ್ತಾ ಇದ್ದೇನೆ ಇವತ್ತು. ಸಮರ್ಥ್ ಅವರು ಆರಂಭದಲ್ಲಿ ಹೊಸ ಮುಖ ಆಗಿದ್ರು, ಆದರೆ ಈಗ ಹೊಸ ಮುಖ ಅಂತ ಅನ್ನಿಸ್ತಾ ಇಲ್ಲ ಅಂತ ನಿಮ್ಮ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಅವರ ಯಾವ ಹೊಸ ವಿಚಾರಧಾರೆಗಳು ಜನರಿಗೆ ತಲುಪಿದಾವೆ ಅನ್ನೋ ವಿಶ್ವಾಸ ನಿಮಗಿದೆ? ಸಮರ್ಥ್ ಅವರ ಸರಳತೆ ಮತ್ತು ಅವರು ಕೊಡ್ತಾ ಇರುವಂತಹ ಗೌರವ, ಆಮೇಲೆ ಜನರು ಒಬ್ಬ ಆಕ್ಸೆಸಿಬಲ್ ಲೀಡರ್, ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ. ಆಮೇಲೆ ಯುವಕರಾಗಿ 28 ವರ್ಷ ಆಗಿದ್ರೂ ಕೂಡ ಅವರ ಮಾತುಗಳು, ವಿಚಾರಗಳಲ್ಲಿ ಸರಳತೆ ಜೊತೆಗೆ ಒಂದು ಏನು ಹೇಳ್ತೀರಾ ಆನೆಸ್ಟಿ, ಜನರು ಅದನ್ನು ನೋಡ್ತಾ ಇದ್ದಾರೆ. ಸೊ ಲೀಡರ್ ಆಗಿ ಜನರ ದೇ ಲುಕ್ ಅಪ್ ಟು ಹಿಮ್ ಆಸ್ ಅ ಲೀಡರ್ ಇನ್ ಟರ್ಮ್ಸ್ ಏನು ಅಂದರೆ ದೊಡ್ಡವರು ಆಶೀರ್ವಾದ ಮಾಡುವಂತಹ ಲೀಡರ್ ಆಗ್ತಾರೆ. ಆಮೇಲೆ ಕಿರಿಯರು ಕೂಡ ಅವರಲ್ಲಿ ಎಲ್ಲೋ ತಮ್ಮ ಒಬ್ಬ ಸಮಕಾಲೀನರು ಅಂತ ಒಂದು ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಕೊನೆಯದಾಗಿ ದಾವಣಗೆರೆ ಕ್ಷೇತ್ರದ ಮತದಾರರಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ತಮ್ಮ ಕನಸಿನ ದಕ್ಷಿಣ ಕ್ಷೇತ್ರ ಯಾವ ರೀತಿ ಇದೆ ಅನ್ನೋದನ್ನ ತಿಳಿಸ್ಬೋದಾ? ಈಗ ಸದ್ಯಕ್ಕಂತೂ ಎಲ್ಲ ಕಡೆ ನಾವು ಓಡಾಡ್ತಾ ಇದ್ದೀವಿ ಸಿಟಿನಲ್ಲಿ. ಬೇರೆ ಕಡೆಯಿಂದ ಮಿನಿಸ್ಟರ್ಸ್ ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, ಬೇರೆ ಬೇರೆ ನಿಗಮ ಮಂಡಳಿಯ ಅಧ್ಯಕ್ಷರು ಬಂದಿದ್ದಾರೆ. ಅವರು ಕೂಡ ನೋಡಿಬಿಟ್ಟು ಮನೆಗೆ ಬಂದಾಗ ಅಥವಾ ನಾನು ಪ್ರಚಾರಕ್ಕೆ ಹೋದಾಗ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಪ್ಪಾಜಿಯವರು. ರೋಡ್ಸ್ ಎಷ್ಟು ಚೆನ್ನಾಗಿದ್ದಾವೆ, ಒಳಚರಂಡಿಗಳು ಎಷ್ಟು ಚೆನ್ನಾಗಿದೆ, ರಾಜಕಾಲುವೆ ಮಾಡಿರೋದು, ಸ್ಕೂಲ್ಗಳು ಅನುದಾನ ಮಾಡಿರೋದು, ಇದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಆದರೆ ಎಲ್ಲೋ ವಿರೋಧ ಪಕ್ಷದವರು ಕೇವಲ ವಿರೋಧ ಮಾಡಬೇಕು, ಟೀಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿವೃದ್ಧಿ ಎಲ್ಲಾಗಿದೆ ಅನ್ನೋ ರೀತಿ ಪ್ರಶ್ನೆ ಮಾಡ್ತಾರೆ. ಇದೆಲ್ಲದೂ ಅಭಿವೃದ್ಧಿ ಅಲ್ಲ ಅಂದರೆ ಅವ್ರನ್ನೇ ಕೇಳಬೇಕಾಗಿದೆ ಇವತ್ತಿನ ದಿನ ಅಭಿವೃದ್ಧಿಯ ಡೆಫಿನೇಷನ್ ಏನು ಅವ್ರ ಪ್ರಕಾರ ಅಂತ. ಸೊ ಅದರಿಂದ ಮುಂದುವರೆದ ಹಾಗೆ ಜನರ ನಿರೀಕ್ಷೆಯಂತೆ ಕೆಲವರು ಹಕ್ಕುಪತ್ರ ಕೇಳ್ತಾ ಇದ್ದಾರೆ, ಇನ್ನು ಕೆಲವರು ಸಾಕಷ್ಟು ಆಶ್ರಯ ಮನೆಗಳ ಬೇಡಿಕೆ ಇದೆ. ಆಮೇಲೆ ಹೈಯರ್ ಎಜುಕೇಷನ್ಗೆ ಅವರಿಗೆ ಡಿಗ್ರಿ ಕಾಲೇಜಸ್ ಕೇಳ್ತಾ ಇದ್ದಾರೆ. ಆಸ್ಪತ್ರೆ ಈಗಾಗಲೇ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ, ಆದರೂ ಕೂಡ 24/7 ಎಮರ್ಜೆನ್ಸಿ ಹಾಸ್ಪಿಟಲ್ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳವ್ರ ಹತ್ರ ಮತ್ತು ಕನ್ಸರ್ನ್ ಮಿನಿಸ್ಟರ್ಸ್ ಅವರು ಕೂಡ ಇಲ್ಲೇ ಬಂದಿದ್ದರು. ಸೊ ಅವ್ರಿಗೂ ಕೂಡ ಭೇಟಿ ಮಾಡಿಬಿಟ್ಟು ಇದು ನಮ್ಮ ಜನತೆಯ ಒಂದು ನಿರೀಕ್ಷೆ ಭಾಳಷ್ಟು ಇದೆ. ಹೈಯರ್ ಎಜುಕೇಷನ್ಗೆ ಸುಧಾಕರ್ ಅವ್ರ ಹತ್ರನೂ ಕೂಡ ಆಗಲೇ ಮಾತಾಡಿದ್ವಿ. ಚುನಾವಣೆ ಮುಗಿಲಿ, ಕ್ಯಾಬಿನೆಟ್ನಲ್ಲಿ ಪ್ರಪೋಸ್ ಮಾಡೋಣ ಅಂತ ಅವರು ಕೂಡ ಒಂದು ಒಲವು ತೋರಿಸ್ತಾ ಇದ್ದಾರೆ. ಸೊ ಒಟ್ಟಾರೆ ನಮಗೂ ಕೂಡ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಕ್ಕಿದೆ. ನಮ್ಮ ವೋಟರ್ಸ್ ಮನೆ ಬಾಗಿಲಿಗೆ ಹೋಗಿ ಅಲ್ಲಿರುವಂತಹ ವಾಸ್ತವ ಸ್ಥಿತಿ ನಮಗೂ ಕೂಡ ಗೊತ್ತಾಗ್ತಾ ಇದೆ. ವಿರೋಧಿಗಳ ಟೀಕೆಗಳಿಂದ ಈ ಬಾರಿ ಚುನಾವಣೆಯ ಕಾವು ಜಾಸ್ತಿ ಪಡೆದುಕೊಂಡಿದೆ ಅಂತ ಅನ್ಸುತ್ತಾ ನಿಮಗೆ?
ವಿರೋಧಿಗಳ ಟೀಕೆ ಯಾವಾಗಲೂ ಇರುತ್ತೆ. ಯಾವುದೇ ಪಕ್ಷದವರು, ಆಡಳಿತ ವಿರೋಧ ಪಕ್ಷದವರು ಟೀಕೆ ಮಾಡೋದು ಸ್ವಾಭಾವಿಕ. ಆದರೆ ಇದು ಬೈಪೋಲ್ ಆಗಿರೋದ್ರಿಂದ ಎರಡೂ ಪಕ್ಷದವರು ಇಲ್ಲೇ ಇದ್ದಾರೆ. ಆಮೇಲೆ 2 ವರ್ಷ ಆದಮೇಲೆ ನಮ್ಮ ಎಲೆಕ್ಷನ್ಸ್ ಇದೆ 2027, 28ಗೆ. ಸೊ ಅದರಿಂದ ಒಂದು ಏನು ಹೇಳಬೇಕು, ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನಮಗೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಎಷ್ಟು ರೀತಿಯಂತಹ ಅನುಕೂಲ ಆಗ್ತಾ ಇದೆ, ಅದನ್ನು ಯಾವ ರೀತಿ ಸಮರ್ಥಿಸ್ತಾ ಇದ್ದಾರೆ ಜನ, ಈ ಎಲ್ಲ ಒಂದು ವಿಚಾರಗಳು ಈ ಬೈಪೋಲ್ನಲ್ಲಿ ನಮಗೂ ಕೂಡ ಗೊತ್ತಾಗ್ತಾ ಇದೆ. ಈ ಕ್ಷೇತ್ರದ ಮತದಾರರಿಗೆ ನಿಮ್ಮ ಮಾತು? ಇನ್ನೇನು 5 o'clockಗೆ ಬಹಿರಂಗ ಪ್ರಚಾರ ಕೊನೆ ಆಗುತ್ತೆ. ನಮ್ಮ ಎಲ್ಲ ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಎಲ್ಲ ಮತದಾರರಲ್ಲಿ ಅಪ್ಪಾಜಿಯವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು, ಸಮಾಜ ಸೇವೆ, ಜಾತ್ಯತೀತವಾಗಿ ಅವರು ಕೊಟ್ಟಂತಹ ಕೊಡುಗೆಗಳು, ಇವೆಲ್ಲದನ್ನ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿಗಳನ್ನು ಪಕ್ಷ ಕೂಡ ಜಾತ್ಯತೀತವಾಗಿ ಎಲ್ರಿಗೂ ಮುಟ್ಟಿಸ್ತಾ ಇದೆ. ಜೊತೆಗೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕೆಲಸಗಳನ್ನು ನೋಡಿಬಿಟ್ಟು ಈ ಬಾರಿ ಯುವಕರಾಗಿ ಸಮರ್ ಶಾಮ್ನೂರ್ ಅವರು ನಿಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸಿದ್ದಾರೆ. ಸೊ ಎಲ್ಲ ವೋಟರ್ಸಲ್ಲಿ ನಾನು ಕೂಡ ಅದೇ ಕೇಳ್ಕೊಳ್ಳೋದು, ಕೇವಲ 2 ವರ್ಷ ಉಳಿದಿದೆ. ನೀವು ಅಪ್ಪಾಜಿಯವ್ರನ್ನ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೀರಾ.